ಜೆ ನಗರದಲ್ಲಿ ಶಾಂತಿಯುತವಾಗಿ ಓಂ ಶಕ್ತಿ ಮಾಲೆ ಧರಿಸಿ ಮೆರವಣಿಗೆ ಹೊರಟಿದ್ರು. ಆದರೆ ಸಡನ್ ಆಗಿ ಕಾಂಪೌಂಡ್ ಆಚೆಯಿಂದ ತೂರಿ ಬಂದ ಕಲ್ಲುಗಳು ಮಾಲಾಧಾರಿ ಯುವತಿಯ ತಲೆಗೆ ಹೊಡೆದಿತ್ತು. ಹೀಗೆ ಯುವತಿಗೆ ಕಲ್ಲೆಸೆದು ಕಿಡಿಗೇಡಿ ಕೃತ್ಯ ಎಸಗಿದ್ದ ಮೂವರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಓಂ ಶಕ್ತಿ ಮಾಲಾಧಾರಿಗೆ ಕಲ್ಲು ಎಸೆದವರು ಅಂದ. ಮೂವರು ಅಪ್ರಾಪ್ತರಿಂದ ಕೃತ್ಯ, ತಪ್ಪಿತಸ್ಥರನ್ನ ವಶಕ್ಕೆ ಪಡೆದ ಖಾಕಿ. ನಿನ್ನೆ ರಾತ್ರಿ ಜೆ ನಗರದ ವಿಎಸ್ ಗಾರ್ಡನ್ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲು, ಪೊಲೀಸ್ ವಾಹನಗಳ ಸೈರನ್ ಮೊಳಗಿತ್ತು. ಈ ಅವಾಂತರಕ್ಕೆಲ್ಲ ಮೂಲ ಕಾರಣ ಆ ಮೂವರು ಅಪ್ರಾಪ್ತ ಕಿಡಿಗೇಡಿಗಳು ಎಸೆದಿದ್ದ ಕಲ್ಲುಗಳು. 8 ಗಂಟೆ ಸಮಯದಲ್ಲಿ ವಿಎಸ್ ಗಾರ್ಡನ್ನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ತಮ್ಮ ಪಾಡಿಗೆ ತಾವು ಮೆರವಣಿಗೆ ಹೊರಟಿದ್ರು. ಭಜನೆ ಮಾಡುತ್ತಾ ಮಾಲಾಧಾರಿಗಳು ಮೆರವಣಿಗೆ ಹೋಗ್ತಿದ್ದ ವೇಳೆ ಕಾಂಪೌಂಡ್ ಮೂಲೆಯಿಂದ ಕಲ್ಲೊಂದು ತೂರಿ ಬಂದು ಯುವತಿಯ ತಲೆಗೆ ಹೊಡೆದಿತ್ತು. 3-4 ಮಂದಿ ಕಿಡಿಗೇಡಿಗಳು ಕಲ್ಲು ತೂರಿದ್ದು, ಇದರಿಂದ ಯುವತಿ ತಲೆಗೆ ಗಂಭೀರ ಗಾಯವಾಗಿತ್ತು. ಘಟನೆ ಬಗ್ಗೆ ಆಕ್ರೋಶಗೊಂಡ ಸ್ಥಳೀಯರು ಠಾಣೆ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ಜೆ ನಗರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಮೂವರು ಅಪ್ರಾಪ್ತರನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಮೂವರು ಕಲ್ಲೆಸೆತ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಅಪ್ರಾಪ್ತರ ಮೇಲೆ ಪೊಲೀಸರು ಕಾನೂನು ಕ್ರಮ ಜರುಗಿಸಿದ್ದಾರೆ. ನಿನ್ನೆ ರಾತ್ರಿ ಇದೆ ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆಯನ್ನು ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಅನ್ನೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಇನ್ನು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದ ವಿಚಾರ ತಿಳಿದು ಹಿಂದೂಪರ ಹೋರಾಟಗಾರರು ಠಾಣೆ ಬಳಿ ದೌಡಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಸ್ಥಳೀಯ ಶಾಸಕ ಹಾಗೂ ಸಚಿವ ಜಮೀರ್ ಅಹಮದ್ ಠಾಣೆಗೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದರು. ಆ ಬಳಿಕ ದೂರುದಾರ ಹಾಗೂ ದೇವಸ್ಥಾನದ ಅರ್ಚಕ ಶಶಿಕುಮಾರ್ ಹಾಗೂ ಇತರರನ್ನ ಠಾಣೆಗೆ ಕರೆಯಿಸಿ ಸಚಿವರ ಜೊತೆ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಸಚಿವ ಜಮೀರ್ ಅಹಮದ್, ಏರಿಯಾದಲ್ಲಿ ನಾವೆಲ್ಲ ಅಣ್ಣ ತಮ್ಮನಂತೆ ಇದ್ದೇವೆ. ಕಲ್ಲು ಎಸೆದ ಘಟನೆಯಾಗಿದೆ. ಸಣ್ಣವರು ಮಾಡಿದ್ರು ತಪ್ಪೆ, ದೊಡ್ಡವರು ಮಾಡಿದ್ರು ತಪ್ಪೆ. ಈಗ 3 ಬಾಲಕರ ಮೇಲೆ ಕ್ರಮ ಆಗಿದೆ. ಅವರ ಹಿಂದೆ ಯಾರಾದರೂ ಇದ್ರೆ ಅವರನ್ನ ಪತ್ತೆ ಹಚ್ಚಲು ಮನವಿ ಮಾಡಿದ್ರು. ಭಾಳ ಜನ ಆಚೆಯಿಂದ ಬಂದಿದ್ದಾರಂತೆ, ನಮ್ಮವರೇ ಕಿಚ್ಚಾಡಿದ್ದಾರೆ. ನಿಮ್ಮೆಲ್ಲ ಏನ್ರಿ ಕೆಲಸ, ನಾವಿದ್ದೀವಿ ಏರಿಯಾದಲ್ಲಿ, ನಾವೆಲ್ಲ ಸೆಟ್ರೇಟ್ ಮಾಡ್ಕೊತೀವಿ, ನೀವೇನಿಗೆ ಬಂದ್ರಿ ನೀವು ಅಂತ ಹೇಳ್ಬಿಟ್ಟು ಅವರೇ ಗಲಾಟೆ ಮಾಡಿದ್ದಾರೆ ನಿನ್ನೆ ರಾತ್ರಿ. ನಿಮಗೂ ಮಾಹಿತಿ ಬಂದಿರ್ಬೋದು ಆ ಥರ. ಇಲ್ಲಿ ನಾವೆಲ್ಲ ಸ್ವಂತ ನಾವು ಅಣ್ಣ ತಮ್ಮದಿರಂಗೆ ಯಾರಿಗೂ ಇಂಥ ಅವಕಾಶ ಮಾಡೋಕ್ಕೆ ಬಿಡಲ್ಲ. ಯಾರು ಮಾಡಿದ್ರು ತಪ್ಪೋದು, ಸಣ್ಣ ಮಕ್ಕಳು ಮಾಡಿದ್ರು ತಪ್ಪು, ದೊಡ್ಡ ಮಕ್ಕಳು ಮಾಡಿದ್ರು ತಪ್ಪದು. ಆದಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೇಕು, ಕಾನೂನು ಕ್ರಮ ತೊಗೊಳ್ತೀವಿ. ಇನ್ನು ಮುಂದೆ ಈ ಥರ ಆಗ್ಕೂಡುದು, ಈ ಥರ ಆಗ್ದಂಗೆ ನೋಡ್ಕೊಂಡು. ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದ್ರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸಿಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲೇ ಅವ್ರಿಗೆ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಇನ್ನು ಓಂ ಶಕ್ತಿ ಮಾಲಾಧಾರಿಗಳ ಮೇಲಿನ ಹಲ್ಲೆ ವಿಚಾರ ತಿಳಿದು ಬಿಜೆಪಿ ನಾಯಕರು ಕೂಡ ಜೆ ನಗರಕ್ಕೆ ದೌಡಾಯಿಸಿದ್ರು. ಮೊದಲಿಗೆ ಬಿಜೆಪಿ ಮುಖಂಡ ಹಾಗೂ ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಬಳಿಕ ಮಧ್ಯಾಹ್ನ 2:30ರ ಸುಮಾರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್, ಸಂಸದ PC ಮೋಹನ್ ಗಾಯಾಳು ಯುವತಿ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಯುವತಿಗೆ ಧೈರ್ಯ ಹೇಳಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸರ್ಕಾರದ ಓಲೈಕೆ ರಾಜಕಾರಣದಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಅಂತ ಬಂಧಿತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ರು. ಯಾವುದೇ ಧರ್ಮದವ್ರು ಮಾಡ್ಲಿ ಶಿಕ್ಷೆ ಕೊಡಬೇಕಾಗಿದ್ದು ಕರ್ತವ್ಯ. ಇವತ್ತು ಒತ್ತಡದ ಮೇಲೆ ಈ ರೀತಿ ಒತ್ತಡ ಹಾಕಿ ನಾಳೆ ಅವ್ರನ್ನ ಬಿಡಿಸುವಂತ ಒಂದು ಗ್ಯಾಂಗ್ ಅನ್ನು ನೋಡಿ ಅವ್ರಿಗೆ ಲಾಯರ್ ಇಟ್ಟಿರ್ತಾರೆ. ಅವ್ರು ಹೋದ ತಕ್ಷಣ ಅವ್ರ ಲಾಯರ್ಗಳೆಲ್ಲ ಬರ್ತಾರೆ. ಯಾರು ಕಳಿಸ್ಕೊಡ್ತಾರೆ ಅಂತ ನಿಮಗೂ ಗೊತ್ತಿದೆ. ರಾಜ್ಯಾದ್ಯಂತ ಇದು ಮುಸ್ಲಿಮರ ಓಲೈಕೆ ಮಾಡುವಂತ ಸರ್ಕಾರ. ಇದರಿಂದ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಅನ್ಸಲ್ಲ. ಈ ದುರುಳರು ತೊಳಗೋವರೆಗೂ ಇಲ್ಲಿ ಹಿಂದೂಗಳಿಗೆ ನೆಲೆ ಇಲ್ಲ ಅಂತ ಅನಿಸ್ತೈತೆ. ಅದರಿಂದ ಇದನ್ನು ಕೂಡ ಪೊಲೀಸರು ಸೀರಿಯಸ್ ಆಗಿ ತಗೊಬೇಕು. ಇದು ಓಂ ಶಕ್ತಿ ಮಾಲಾಧಾರಿಗಳ ಮೇಲಿನ ಕಲ್ಲೆಸೆತದಿಂದ ಇಡೀ ಏರಿಯಾದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು.
ಪಶ್ಚಿಮ ವಿಭಾಗ ಪೊಲೀಸರು ಬೀಟ್ ಹೆಚ್ಚಿಸಿ ಭದ್ರತೆ ಕೈಗೊಂಡಿದ್ರು. ಖುದ್ದು ಡಿಸಿಪಿ ಯತೀಶ್ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಂ ಹೂಡಿದ್ದು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಮುನ್ನೆಚ್ಚರಿಕೆ ವಹಿಸಿದ್ರು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.